ದೇವಾದಿದೇವ ಮಹಾದೇವನನ್ನ ನೋಡಿದಾಗೆಲ್ಲ ಅವರು ಧ್ಯಾನವನ್ನ ಮಾಡ್ತಿರ್ತಾರೆ. ಆದರೆ ಯಾರ ಧ್ಯಾನವನ್ನ ಮಾಡ್ತಾರೆ? ಇದೇ ಸಂಶಯ ದೇವಿ ಪಾರ್ವತಿಗೆ ಒಂದ್ಸರಿ ಬಂದು ಮಹಾದೇವನಿಗೆ ಕೇಳ್ತಾರೆ. ಮಹಾಶಿವ ಇದರ ಉತ್ತರ ಶೀಘ್ರದಲ್ಲಿ ಕೊಡ್ತೇನೆ ಅಂತ ಪಾರ್ವತಿ ದೇವಿಗೆ ಮಾತು ಕೊಡ್ತಾರೆ. ಒಂದು ದಿನ ಋಷಿ ಕೌಶಿಕರ ಕನಸಲ್ಲಿ ರಾಮರಕ್ಷಾ ಸ್ತೋತ್ರವನ್ನ ರಚನೆ ಮಾಡಲಿಕ್ಕೆ ಮಹಾಶಿವ ಆಜ್ಞೆ ಮಾಡ್ತಾರೆ. ಋಷಿ ಕೌಶಿಕರು ಮಹಾದೇವನಿಗೆ ನನ್ನ ಕೈಯಲ್ಲಿ ಅದು ಸಾಧ್ಯವಿಲ್ಲ ಅಂತ ಹೇಳಿದಾಗ ಸ್ವಯಂ ಮಹಾದೇವನೇ ರಾಮರಕ್ಷಾ ಸ್ತೋತ್ರವನ್ನ ರಚನೆ ಮಾಡಿ ಋಷಿ ಕೌಶಿಕರಿಗೆ ಹೇಳ್ಕೊಡ್ತಾರೆ. ಈಶ್ವರ ಪಾರ್ವತಿ ದೇವಿ ಹತ್ರ ಬಂದು ನಾನು ರಾಮನ ಧ್ಯಾನ ಮಾಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಪಾರ್ವತಿ ದೇವಿ ಶ್ರೀರಾಮ ಮಹಾವಿಷ್ಣುವಿನ ಒಂದು ಅವತಾರವಷ್ಟೇ, ನೀವು ವಿಷ್ಣುನ ಬಿಟ್ಟು ಶ್ರೀರಾಮನ ಧ್ಯಾನವನ್ನ ಯಾಕೆ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆ ಪರಮೇಶ್ವರ ಉತ್ತರಿಸ್ತಾರೆ, ನಮಗೆ ದಣಿವಾದಾಗ ನೀರು ನೆನಪಿಗೆ ಬರುತ್ತೆ, ಹಾಗೆಯೇ ನಾನು ಧ್ಯಾನವನ್ನ ಮಾಡುವಾಗ ಶ್ರೀರಾಮನ ನೆನಪು ಬರುತ್ತೆ. ಮಹಾವಿಷ್ಣುನ ಅವತಾರಗಳಲ್ಲಿ ಶ್ರೀರಾಮನ ಹೆಸರು ಪಠನೆ ಮಾಡೋದ್ರಿಂದ 1000 ಪಟ್ಟು ಹೆಚ್ಚು ಶಕ್ತಿ ಸಿಗುತ್ತೆ ಅಂತ ಮಹಾದೇವ ಹೇಳ್ತಾರೆ. ಅದಕ್ಕೆ ಬಜರಂಗಬಲಿ ಸದಾ ಶ್ರೀರಾಮನ ಧ್ಯಾನದಲ್ಲಿರ್ತಾರೆ. ಹೌದಲ್ವಾ? ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಇದೇ 23ನೇ ತಾರೀಕು ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಕಾಡುಗಳಲ್ಲಿ ನಡ್ಕೊಂಡು ಬರ್ತಾರೆ. ಅವರಿಗೆ ಊಟ ನೀರಿನ ಸಮಸ್ಯೆ ಇರುತ್ತೆ. ಹಾಗಾಗಿ ನಾನು ಹಾಗೆ ನನ್ನ DXD ತಂಡ 5ನೇ ವರ್ಷದ ಮಹಾ ಅನ್ನದಾಸೋಹವನ್ನ ಮಾಡ್ತಿದ್ದೇವೆ. ನೀವು ಇದಕ್ಕೆ ಸಹಾಯ ಮಾಡಬಹುದು. ಈಗಾಗಲೇ ನನ್ನ ವಿಡಿಯೋಸ್ ನೋಡಿ ತುಂಬಾ ಜನ ಸಹಾಯ ಮಾಡ್ತಿದ್ದಾರೆ. ಶಿವಭಕ್ತರಿಗೆ ಅನ್ನದಾಸೋಹವನ್ನ ಮಾಡಿದ್ರೆ ಸಾಕ್ಷಾತ್ ಶಿವನಿಗೆ ಮಾಡಿದಂತೆ. ಯಾರೆಲ್ಲ ಈ ಮಹಾ ಅನ್ನದಾಸೋಹಕ್ಕೆ ಸಹಾಯ ಮಾಡ್ತಾರೋ ಅವರೆಲ್ಲರಿಗೂ ನನ್ನ DXD ಶೋ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ಇದೆ. ನೀವು ಮಾಡ್ತೀರಾ?